ಈಗ ನೆನ್ಸಿದ್ದೆ ನಿಮ್ಗೆ ನಾನು. ಹೌದಾ? ಈಗ ನಿಮ್ದೇ ಸುದ್ದಿ ಮಾತಾಡಿದೆ ನಾನು. ಎಷ್ಟು ನಿಮ್ದೇ ಸುದ್ದಿ ಮಾತಾಡ್ತಿದ್ವಿ, ಅಲ್ಲೊಂದು ಯಾವುದೋ ಅಲ್ಲೇ ಸಿಕ್ಕಿದ್ದಿಲ್ಲ. ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ನೆರೆದಿರುವಂತಹ ತಮ್ಮೆಲ್ಲರಿಗೂ ಮಧ್ಯಾಹ್ನದ ಶುಭ ನಮನಗಳು. 2017ರಿಂದ 2027ರವರೆಗೆ A1 ನ್ಯೂಸ್ ಚಾನೆಲ್ ಕಚೇರಿಯಿಲ್ಲದೆ ತನ್ನನ್ನು ತಾನು ಸಮಾಜ ಸೇವೆಯಲ್ಲಿ ನಿಷ್ಠಾವಂತವಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಇಂದು ಕಚೇರಿಯನ್ನು ಸ್ಥಾಪಿಸಿದ್ದು. ಅದರ ಉದ್ಘಾಟನೆ ಕಾರ್ಯಕ್ರಮವು ಇಂದು ಕೆಲವೇ ಕ್ಷಣಗಳಲ್ಲಿ ನಡೆಯಲಿದೆ. ನಾನು ಒಂದು ಕಾಲ್ ಮಾಡಿದ್ದೆ, A1 ನ್ಯೂಸ್ ಆಫೀಸ್ ಕಚೇರಿ ಓಪನ್ ಇದೆ ಅಂತ ಹೇಳಿ. ಎಲ್ಲರೂ ಒಂದು ಕಾಲ್ನಾಗೆ ಬಂದಿರೋ ಎಲ್ಲರಿಗೆ ನಾನು ಸ್ವಾಗತ ಅಂತ ಹೇಳ್ತಾ, ಮತ್ತು ಒಂದು ಕಾಲಿಗೆ ಬಂದರ BG ಅಜಯ್ ಕುಮಾರ್ ಸರ್, ನಿಮ್ಮ ಧನ್ಯವಾದಗಳು. ಇಲ್ಲಿ ಎಲ್ಲರೂ ಬಂದರ ಹೆಸರು ತಗೊಳಕ್ ಹೋದ್ರೆ ಬಹಳ ಟೈಮ್ ಇದು ಇದೆ. ಅವರು ಎಲ್ಲರಿಗೂ ನಾನು ಸ್ವಾಗತ ಅಂತ ಹೇಳ್ತಾ, ಮತ್ತು ಮುಂದಿನ ನನ್ನ ಆಫೀಸ್ ಮಾಡೋಣ ಅಂತ ಹೇಳಿ ಹೋಗಿದ್ದೆ. ಅಮ್ಮನ ಅಣ್ಣ ಅವ್ರಿಗೆ ಏನು ಹೇಳಿದ್ರು ಅಂತ ಅವ್ರ ಬಾಯಿಂದ ಕೇಳೋಣ. ಶುಭ ಸಂಜೆಯ ವಂದನೆಗಳೊಂದಿಗೆ ಇವತ್ತು ಈ ಒಂದು ಸಂತೋಷದ ಕ್ಷಣದಲ್ಲಿ ಭಾಗಿಯಾಗಿರುವಂತಹ ವೇದಿಕೆಯಲ್ಲಿ ಉಪಸ್ಥಿತರಿರುವ ಆತ್ಮೀಯರು, ದಾವಣಗೆರೆ ದಕ್ಷಿಣ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದಂಥ ಅಯ್ಯಪ್ಪ ಪೈಲ್ವಾನ್ರವರೇ, ಮತ್ತೊಬ್ಬ ಆತ್ಮೀಯ ಸ್ನೇಹಿತರು, ಮಾಜಿ ಮಹಾಪೌರರು, BJP ಪಕ್ಷದ ಮುಖಂಡರಾದಂಥ BG ಅಜಯ್ ಕುಮಾರ್ ಅವರೇ, ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ AM ಮನ್ಸೂರ್ ಅಲಿ ಅವರೇ, T ಅಸ್ಗರ್ ಅವರೇ, ಅಲ್ಫಾದರ್ ಹೇಮಂತ್ ಸಾಬ್ರ ಅವರೇ, ಶರೀಫ್ ಅವರೇ, ಸೈಯದ್ ಆರಿಫ್ ಅವರೇ, ಅಲ್ತಾಫ್ ಸಾಹೇಬ್ ರಿಟೈರ್ಡ್ PSA ಅವರೇ, ಜಬೀವುಲ್ಲಾ, ರಫೀಕ್, ದಾದಾ ಪೀರ್, ಹಿದಾಯತ್ ಖಾನ್, ಶಂಶುದ್ದೀನ್, ಅಫ್ತಾಬ್, ಶಾಬಾಜ್, ವಕೀಲರಾದಂಥ ಖಲೀಲ್ ಸಾಹೇಬ್, ವಿಶೇಷವಾಗಿ ಇವತ್ತಿನ ಒಂದು ಸಂತೋಷದ ಕ್ಷಣ ನಮ್ಮ ನಿಜಾಮುದ್ದೀನ್ ಮತ್ತು ತಂಡ ಅವರೇನು ಇವತ್ತು ಈ ಸುದ್ದಿ ವಾಹಿನಿಯನ್ನು ಅಧಿಕೃತವಾಗಿ ಇಲ್ಲಿ ಪ್ರಾರಂಭ ಮಾಡಿದ್ದಾರೆ. ಅವರಿಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯಮಾನ್ಯರ ಪರವಾಗಿ ಮೊದಲನೇದಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸತತವಾಗಿ ನಾನು ನೋಡ್ತಾ ಇರೋ ಹಾಗೆ ಸುಮಾರು 8 ರಿಂದ 9 ವರ್ಷ ಆಯಿತು ನಮ್ಮ ನಿಜಾಮ್ ಸಣ್ಣ ಸಣ್ಣ ಘಟನೆಗಳನ್ನು ತನ್ನ ಮೊಬೈಲ್ನಲ್ಲಿ ಚಿತ್ರೀಕರಿಸ್ಕೊಂಡು ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಗುಂಪುಗಳಿಗೆ ಹಂಚಿಕೊಂಡ್ರು. ಅದರಿಂದ ಜನರಿಗೆ ನಿಜಾಮ್ ಏನಾದರೂ ವಿಡಿಯೋ ಮಾಡಿದರೆ ಅಲ್ಲಿ ಏನಾದರೂ ವಿಶೇಷತೆ ಇರ್ತದೆ ಅಂತ ಹೇಳಿ ಒಂದು ನಿರೀಕ್ಷೆ ಬಂತು. ಆ ನಿರೀಕ್ಷೆ ಮುಂದೆ A1 ನ್ಯೂಸ್ ಸುದ್ದಿವಾಹಿನಿಯಾಗಿ ಪರಿವರ್ತನೆ ಆಯಿತು. ನಮ್ಮ ಮತ್ತೊಬ್ಬ ಮಿತ್ರ ಶಂಶುದ್ದೀನ್ರವರು ದಾವಣಗೆರೆಗೆ ಸಾಮಾಜಿಕ ಜಾಲತಾಣ ಪ್ರಾರಂಭಿಸಿ ಪರಿಚಯಿಸಿದ್ದೇ ನಮ್ಮ ಶಾ ಬ್ಲೂ ಹಾರ್ಟ್ ಅವರನ್ನು ಮಾಡೆಲ್ ಆಗಿ ಮಾಡಿಕೊಂಡು ಬಹಳಷ್ಟು ಯುವಕರು ಇವತ್ತು ಎಷ್ಟು ಪ್ರಭಾವ ಇದೆ ಅಂತ ಹೇಳಿದರೆ, ಮುಖ್ಯವಾಹಿನಿ ನ್ಯೂಸ್ ಚಾನಲ್ಗಿಂತ ಮೊದಲನೇ ಆದ್ಯತೆ ಸಾಮಾಜಿಕ ಜಾಲತಾಣಗಳಿಗೆ ಇವತ್ತು ಕೊಡಬೇಕಾಗಿದೆ. ಅಷ್ಟು ಸ್ಪೀಡಾಗಿ ನ್ಯೂಸ್ ಬಿತ್ತರಿಸ್ತಾರೆ. ಏನಾದರೂ ಘಟನೆ ಆದರೆ ಅಥವಾ ಏನಾದರೂ ಜನರಿಗೆ ಬೇಕಾಗುವಂತಹ ಸೌಕರ್ಯಗಳಿಗೆ ಮತ್ತು ಕಚೇರಿಗಳ ಬಳಿ ಏನಾದರೂ ಸೇವೆ ಒದಗಿಸಬೇಕಾದಂಥ ಸಂದರ್ಭ ಬಂದರೆ ಈ ಒಂದು ಸಣ್ಣ ಸಣ್ಣ ಸಾಮಾಜಿಕ ಜಾಲತಾಣಗಳ ಮೂಲಕ ಅಧಿಕಾರಿಗಳನ್ನು ಎಚ್ಚರಿಸುವುದಾಗಿರಲಿ, ಜನರಲ್ಲಿ ಜಾಗೃತಿ ಮೂಡಿಸುವಂತಾಗಿರಲಿ, ಏನಾದರೂ ನಡೆದಿರ್ತಕ್ಕಂಥ ಘಟನೆ ಎಲ್ಲರಿಗೂ ಅದನ್ನು ತಿಳಿಸುವಂತಹ ಕೆಲಸವನ್ನು ಸಾಮಾಜಿಕ ಜಾಲತಾಣಗಳು ಮಾಡ್ತಾ ಇದ್ದಾವೆ. ಯಾರೋ ಒಬ್ಬರು ಏನೋ ಸಣ್ಣ ಪುಟ್ಟ ಚಾತುರ್ಯ ಮಾಡಿದ್ದು ಅದನ್ನು ಎಲ್ಲರಿಗೂ ಕೂಡ ಅನುಮಾನವಾಗಿ ನೋಡ್ಕೂಡ್ದು. ಎಲ್ಲ ಕಡೆ ಇದ್ದೇ ಇರುತ್ತೆ. ಊರಂದಮೇಲೆ ಕಸ ಇರುತ್ತೆ. ಅದು ಮನ ಪರಿವರ್ತನೆ ಆಗುವ ರೀತಿಯಲ್ಲಿ, ಸಾರ್ವಜನಿಕರಿಗೆ ಒಳಿತು ಆಗುವ ರೀತಿಯಲ್ಲಿ, ಸಮಾಜದಲ್ಲಿ ಸುವ್ಯವಸ್ಥೆ ಕಾಪಾಡಲಿಕ್ಕೆ, ಇದರಿಂದ ಏನಾದರೂ ಸುದ್ದಿ ತಲುಪದೇ ಇರುವಂತಹ ಸುದ್ದಿ ನಮಗೆ ಸಿಕ್ಕಿದೆ ಅನ್ನುವ ತೃಪ್ತಿ ಸಿಗುವ ರೀತಿಯಲ್ಲಿ ಈ ಒಂದು A1 ನ್ಯೂಸ್ ದಾವಣಗೆರೆ ಚಾನಲ್ ಹೆಮ್ಮರವಾಗಿ ಬೆಳೀಲಿ. ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡುವಂಥ ಕೆಲಸ ನಿಜಾಮ್, ಸುಹೀಲ್ ಮತ್ತು ಅವರ ತಂಡ ಮಾಡಲಿ ಅಂತ ಹೇಳಿ ನಾನಾದರೂ ಕೂಡ ಶುಭ ಹಾರೈಸಿ, ಇವತ್ತು ನೀವೇನು ಈ ಒಂದು ಕಚೇರಿ ಪ್ರಾರಂಭ ಮಾಡಿದ್ದೀರಾ, ಇದು ತಾವು ಪದೇ ಪದೇ ಯಾವ ಸಂದರ್ಭದಲ್ಲೂ ಹೇಳ್ಕೊಡ್ದು. ಇದು ನಿಮ್ಮ ಪ್ರಯತ್ನ, ನನ್ನ ಏನು ದೊಡ್ಡ ಪ್ರತಿಷ್ಠೆ ಅಲ್ಲ. ಅದು ನಾನು ನಿಮ್ಗೆ ಹೇಳಿದ್ದೆ ಮೊದಲೇ, ಯಾರಿಗೂ ಹೇಳಬಾರ್ದು ಅಂತ. ಆದರೂ ನೀವು ಇವತ್ತು ಹಂಚ್ಕೊಂಡಿದ್ದೀರಾ. ಮುಂದೆ ಇದನ್ನು ಹಂಚ್ಕೋಬೇಡಿ.
ನಾವು ಯಾವುದೇ ಒಂದು ಸೇವೆ ಮಾಡಿದರೆ ಅದು ಮತ್ತೊಬ್ಬರಿಗೆ ಗೊತ್ತಾಗಬಾರ್ದು, ಆ ರೀತಿ ಇರಬೇಕು. ಅದನ್ನು ನಾನು ತಮ್ಮಲ್ಲಿ ಮನವಿ ಮಾಡಿಕೊಂಡು ಇವತ್ತು ಬಂದಿರತಕ್ಕಂಥ ಎಲ್ಲ ಗಣ್ಯಮಾನ್ಯರು ತಮ್ಮ ತಮ್ಮ ಅನಿಸಿಕೆಗಳನ್ನು ಹಂಚ್ಕೊಳ್ಬೇಕಾಗಿರೋದ್ರಿಂದ ನಾನು ಹೆಚ್ಚಿನ ಸಮಯ ತೆಗೆದುಕೊಳ್ಳದೆ ತಮಗೆ ಮತ್ತು ತಮ್ಮ ತಂಡಕ್ಕೆ ಶುಭ ಹಾರೈಸಿ, ನನ್ನಿಂದ ನನ್ನ ಸ್ನೇಹಿತರಿಂದ ನಿಮಗೆ ಎಂತಹದ್ದೇ ಉತ್ತಮ ಸಹಕಾರ ಬೇಕಾದರೆ ನಾವು ಸದಾ ನಿಮ್ಮ ಜೊತೆಗೆ ನಿಲ್ತೀವಿ ಅಂತ ಆಶ್ವಾಸನೆ ಕೊಟ್ಟು ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಿಜಾಮ್ ಬಿಲಾಲ್ ಅವರು ಮತ್ತು ಸುಹಿಲ್ ಅವರು ಇಬ್ಬರೂ ಸಹಿತ ಈ ಭಾಗದಲ್ಲಿ ಏನೋ ಒಂದು ಹೊಸತನವನ್ನು ತರಬೇಕು, ನಾವೆಲ್ಲ ಒಟ್ಟಾಗಬೇಕು, ಸಾರ್ವಜನಿಕರಿಗೆ ಸುದ್ದಿಯನ್ನು ಮುಟ್ಟಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ A1 ಸುದ್ದಿ ವಾಹಿನಿಯನ್ನು ಇವತ್ತು ಸಮಾಜಕ್ಕೆ ಸಮರ್ಪಿಸ್ತಾ ಇರತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ಹಿರಿಯರು, ನನ್ನ ತಂದೆ ಸಮಾನರಾಗಿರ್ತಕ್ಕಂಥ ಅಲ್ಫತಾ ರೆಹಮಾನ್ ರವರೇ ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಪಕ್ಷದ ಅಧ್ಯಕ್ಷರು ಮತ್ತು ದೂಡಾ ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ಅಯೂಬ್ ಪೈಲ್ವಾನ್ ರವರೇ, ಹಳೆ ಸ್ನೇಹಿತರು, ಅವರು ನಮಗೆ ಹಿರಿಯರು. ಅದೇ ರೀತಿ ನಮ್ಮ JDSನ ಅಧ್ಯಕ್ಷರು ಮತ್ತು ಸಮಾಜಮುಖಿ ಸೇವೆಯಲ್ಲಿ ತಮ್ಮನ್ನೇ ತಾವು ತೊಡಗಿಸಿಕೊಂಡಿರ್ತಕ್ಕಂಥ J ಅಮಾನುಲ್ಲಾ ಖಾನ್ ರವರೇ, ಅದೇ ರೀತಿ ನನ್ನ ಸಹೋದರ ಸಮಾನರಾಗಿರ್ತಕ್ಕಂಥ ಮನ್ಸೂರ್ ಅಲಿರವರೇ, ಮತ್ತೊಬ್ಬ ನನ್ನ ಆತ್ಮೀಯ ಸಹೋದರ ಪತ್ರಿಕಾ ರಂಗದಲ್ಲಿ ಸಾಕಷ್ಟು ವರ್ಷ ಸೇವೆ ಮಾಡಿರ್ತಕ್ಕಂಥ ಅಸ್ಗರ್ ಅವರೇ, ಮತ್ತು ವಕೀಲರು, ನನ್ನ ಆತ್ಮೀಯರು ಸಹೋದರಾಗಿರ್ತಕ್ಕಂಥ ವಕೀಲರವರೇ, ಮತ್ತು SDPIನ ನನ್ನ ಸಹೋದರ ಸಮಾನರಾಗಿರ್ತಕ್ಕಂಥ ಇಸ್ಮಾಯಿಲ್ ರವರೇ, ಮತ್ತು ಅವರಿವರೆನ್ನದೆ ಈ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಗಣ್ಯರೇ, ನಿವೇಶನ ಮತ್ತು ಮನೆ ಹೊಲ ವಸತಿ ಸಚಿವರು ಇಸ್ಮಾಯಿಲ್ ರವರೇ, ಮತ್ತು ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಮುಖ್ಯವಾಗಿ ನಾನು ಆಮ್ ಆದ್ಮಿ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಕುಮಾರ್ ರವರೇ, ಸುರೇಶ್ ರವರೇ, ಅದೇ ರೀತಿ ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಆತ್ಮೀಯ ಸ್ನೇಹಿತರು, ಈ ದಾವಣಗೆರೆಗೆ ಈ ಒಂದು ಯೂಟ್ಯೂಬ್ ಚಾನಲ್ನನ್ನು ಪರಿಚಯಿಸಿರ್ತಕ್ಕಂಥವ್ರು ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಶಾ ಬ್ಲೂ ಆರ್ಟ್ನ ಶಂಶುದ್ದೀನ್ ರವರೇ, ಮತ್ತು ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸಹೋದರರೇ ಮತ್ತು ಸಹೋದರಿಯರೇ, ಮಕ್ಕಳೇ, ನಿಮ್ಮೆಲ್ಲರಿಗೂ ಕೂಡ ಮೊದಲನೇದಾಗಿ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು, ನಾನು ಮಾತನ್ನು ಗಮನಿಸ್ತಾ ಇದ್ದೆ. ನಿಮ್ಮದೇ ಆದ ಶೈಲಿನಲ್ಲಿ ಅವರಿಗೊಂದು ಪ್ರೋತ್ಸಾಹವನ್ನು ಕೊಡಲಿಕ್ಕೆ, ಅವರಿಗೊಂದು ಉತ್ಸಾಹವನ್ನು ತುಂಬಲಿಕ್ಕೆ, ಬರೋಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನೀವು ಬೆಳೀಲಿ ಅಂತೇಳಿ ಎಲ್ಲರೂ ಕೂಡ ಇವತ್ತು ಒಳ್ಳೆ ಶುಭ ದಿನ ಹಾರೈಸಿದಿರಿ. ನಾನು ಕೂಡ ನಿಜಾಮ್ ಅವರು ಸುಮಾರು ನನಗೆ ಒಂದು 25-30 ವರ್ಷ ಸ್ನೇಹಿತರವರು, ಆದರೆ ಹಿಂದಿನ ಸ್ನೇಹಿತರು. ಭಾಳ ಸಂಭಾವಿತ ಮನುಷ್ಯ, ಭಾಳ ನಾಜೂಕು ಮನುಷ್ಯ, ಯಾವುದೂ ಒಂದು ಕೆಟ್ಟ ಮನಸ್ಥಿತಿ ಇಲ್ಲದೆ ಇರತಕ್ಕಂಥ ವ್ಯಕ್ತಿ. ಆತ ಹಣ ಸಂಪಾದನೆ ಮಾಡಬೇಕು ಅನ್ನೋದಾಗಿದ್ದರೆ ಸಾಕಷ್ಟು ಮಾರ್ಗಗಳಿದ್ವು, ಸಾಕಷ್ಟು ದಾರಿಗಳಿದ್ವು. ಆದರೆ ಇವತ್ತು ಸಮಾಜಮುಖಿಯಾಗಿ ನಾನು ಸೇವೆ ಸಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು A1 ನ್ಯೂಸ್ ಸುದ್ದಿ ವಾಹಿನಿಯನ್ನು ಇವತ್ತು ಸಮಾಜಕ್ಕೆ ಅರ್ಪಿಸ್ತಾ ಇರ್ತಕ್ಕಂಥದ್ದು, ಜೊತೆಗೆ ಸುಹಿಲ್ ರವರು ಕೂಡ. ಹಾಗಾಗಿ ನಾನೇನು ಹೆಚ್ಚಿನದಾಗಿ ಏನು ಮಾತಾಡ್ಲಿಕ್ಕೆ ಬಯಸೋದಿಲ್ಲ. ಏನಪ್ಪ ಅಂತಂದರೆ, ಈ ಭಾರತ ದೇಶದಲ್ಲಿ ಏನು ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಅಂತೇನೇನಿದೆ, ಅದ್ರ ಜೊತೆಯಲ್ಲಿ ಇದೇನು ಪತ್ರಿಕಾ ರಂಗನೂ ಕೂಡ, ಮಾಧ್ಯಮ ರಂಗನೂ ಕೂಡ ಒಂದು ಅಂಗ ಅಂತೇಳಿ ನಾವೆಲ್ಲ ಭಾವಿಸ್ತಾ ಇರ್ತಕ್ಕಂಥದ್ದು. ಏನು ಈ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗದವರು ಅಡ್ಡದಾರಿಗೆ ಹೋದಂಥ ಸಂದರ್ಭದಲ್ಲಿ, ಸಾರ್ವಜನಿಕರಿಗೆ ತೊಂದರೆ ಮಾಡೋಂಥ ಸಂದರ್ಭದಲ್ಲಿ ಅವರನ್ನು ಜುಟ್ಟಿಡಿದು ಸರಿದಾರಿಗೆ ಕರ್ಕೊಂಡು ಇರ್ತಕ್ಕಂಥ ಕೆಲಸ ನಮ್ಮ ಮಾಧ್ಯಮ ರಂಗದವ್ರದ್ದು, ಇಂಥ A1 ಸುದ್ದಿ ಚಾನಲ್ನ ಸಹೋದರದು ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಹಣ ಇರೋವಂಥವ್ರು, ದೊಡ್ಡ ದೊಡ್ಡ
ಅಡ್ವರ್ಟೈಸ್ಮೆಂಟನ್ನು ಕೊಡ್ತಾರೆ ದೊಡ್ಡ ದೊಡ್ಡ ಪತ್ರಿಕೆಗಳಲ್ಲಿ, ದೊಡ್ಡ ದೊಡ್ಡ ಟಿ ವಿಗಳಲ್ಲಿ. ಈ ಹಣ ಇಲ್ಲದೆ ಇರೋಂಥವ್ರು ಸಣ್ಣ ಸಣ್ಣ ವ್ಯಾಪಾರಸ್ಥರುಗಳು, ಅವರ ದುಡಿಮೆ ಮಾಡಲಿಕ್ಕೆ, ಜನರಿಗೆ ಅದನ್ನು ಪರಿಚಯಿಸಲಿಕ್ಕೆ ಇಂಥ ಒಂದು ಸಣ್ಣ ಯೂಟ್ಯೂಬ್ ಚಾನಲ್ಗಳು ಇವತ್ತು ಸೇವೆ ಸಲ್ಲಿಸ್ತಾ ಇದ್ದವು. ನಿಜವಾಗ್ಲೂ ಇಂಥವರಿಗೆ ನಾನು ಕೃತಜ್ಞತೆಯನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಅತಿ ಹೆಚ್ಚು ಹಣ ಇಸ್ಕೊಳ್ದೇನೆ ಅತಿ ಹೆಚ್ಚು ಜನಕ್ಕೆ ಪ್ರಚಾರ ಪಡಿಸೋ ಅಂತ ಒಂದು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಇಂಥ ಚಿಕ್ಕ ಚಿಕ್ಕ ಯೂಟ್ಯೂಬ್ ಚಾನಲ್ಗಳು. ಇದು ದೊಡ್ಡ ಮಟ್ಟದಲ್ಲಿ ಬೆಳೀಲಿ. ಅದಲ್ದೇ ಈಗ ಒಂದು ಶಾಲೆಯಲ್ಲಾಗಿರ್ಬೋದು ಅಥವಾ ಮಕ್ಕಳು ಯಾವುದೇ ಒಂದು ಸಾಧನೆಯನ್ನು ಮಾಡಿದ್ರೆ ಅದನ್ನು ಹೋಗಿ ಸಾವಿರಾರು ರೂಪಾಯಿ ಕೊಟ್ಟು ಪತ್ರಿಕೆಯಲ್ಲಿ ಹಾಕ್ಸೋಕ್ಕೆ ಪಾಪ ಅಂಥವ್ರ ಕೈಲಿ ಆಗೋದಿಲ್ಲ. ಅಂಥವ್ರಿಗೆ ಇಂಥವ್ರು ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು, ಜನರಿಗೆ ಗೊತ್ತುಪಡಿಸೋ ಅಂಥ ಒಂದು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅದಲ್ಲದೆ ನಮಗೆ ಗೊತ್ತಿದೆ ಸಾಕಷ್ಟು ಸಮಾಜದಲ್ಲಿ ಸಮಾಜಮುಖಿಯಾಗಿ ಈ ಒಂದು ಚಿಕ್ಕ ಚಿಕ್ಕ ಚಾನಲ್ಗಳು ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತೇಳಿ. ಹಾಗಾಗಿ ಅದೆಲ್ಲದಕ್ಕಿಂತ ಒಂದು ಹೆಜ್ಜೆ ಮುಂದಿಟ್ಟು ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡಿ ಸಮಾಜಕ್ಕೆ ಈ ತಪ್ಪು ದಾರಿಗೆ ನಡೀತಾ ಇರತಕ್ಕಂಥವ್ರನ್ನ ಒಳ್ಳೆ ದಾರಿಗೆ ಕರೆತಂದು ಸಮಾಜಕ್ಕೆ ಗುರುತಿಸೋ ಹಾಗೆ ಮಾಡೋ ಅಂಥ ಒಂದು ಕೆಲಸವನ್ನು ಸುಹಿಲ್ ಅವರು ಮತ್ತು ನಿಜಾಮ್ ಬಿಲಾಲ್ ಅವರು ಮಾಡಲಿ. ಇವರಿಗೆ ಈ ಪ್ರೋತ್ಸಾಹ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಬಾಯಲ್ಲಿ ಸಾಕಷ್ಟು ಜನ ಪ್ರೋತ್ಸಾಹ ನೀಡ್ತಾರೆ. ಸಾಕಷ್ಟು ಜನ ಹಂಗೆ ಹೀಗೆ ಒಳ್ಳೇದಾಗಲಿ ಹಾಗೆ ಹೀಗೆ ಅಂತೇಳಿ. ಆದರೆ ನಿಜವಾಗ್ಲೂ ಸೇವೆ ಮಾಡೋ ಅಂಥವ್ರು ಇವತ್ತು ನಮ್ಮ ಮಧ್ಯದಲ್ಲಿ ಒಬ್ಬರಿದ್ದಾರೆ. ನಾನು ಕೇಳಿದೆ ನಿಜಾಮ್ಗೆ, ಅಲ್ಲ ಮಾರಾಯ, ನೀನು ಇಷ್ಟು ವರ್ಷದಿಂದ ನಾನು ನೋಡ್ತಾನೆ ಇದ್ದೀನಿ, ಸಾಕಷ್ಟು ಹಣ ಸಂಪಾದನೆ ಮಾಡೋಕ್ಕೆ ಸಾಕಷ್ಟು ಮಾರ್ಗಗಳಿದೆ, ಯಾಕೆ ನೀನು ಇದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತಾ ಇದೀಯಾ? ಇದರಿಂದ ನಿನಗೆ ಹಣ ಸಿಗುತ್ತಾ, ಲಾಭ ಆಗುತ್ತಾ ಅಂದೆ. ಇಲ್ಲ ಭಯ್ಯ, ನಾನು ಏನೋ ಒಂದು ಮಾಡಬೇಕು, ಸಮಾಜಕ್ಕೆ ಏನೋ ಒಂದು ಕೊಡಬೇಕು, ಅದು ಮೊದಲಿಂದನೇ ನಾನು ಮಾಡ್ಕೊಳ್ತಾ ಬಂದಿದ್ದೀನಿ, ಹಾಗಾಗಿ ಮುಂದುವರಿಸ್ತಾ ಇದ್ದೀನಿ ಅಂತೇಳಿ. ಮತ್ತು ಹೆಂಗೆ ಬಾಡಿಗೆ, ಜನರಿಗೆ ಸಂಬಳ, ಇದನ್ನೆಲ್ಲ ಹೆಂಗೆ ಮಾಡ್ತೀಯ ಅಂತ. ಬಾಡಿಗೆದು ನನಗೆ ಚಿಂತೆ ಇಲ್ಲ ಅಂದರು. ಹೆಂಗೆ ಅಂತ ಕೇಳಿದೆ. ನಿಜವಾಗ್ಲೂ ನಮ್ಮ ಜೆ ಅಮಾನುಲ್ಲಾ ಖಾನ್ರವರು ಬಾಡಿಗೆ ಇಲ್ದಂಗೆ ಈ ಮಳಿಗೆಯನ್ನು ನಮ್ಮ ನಿಜಾಮ್ ಅವ್ರಿಗೆ ಕೊಟ್ಟಿರ್ತಕ್ಕಂಥದ್ದು. ಇವರ ಹೃದಯ ಶ್ರೀಮಂತಿಕೆಗೆ ನಾನು ನಿಜವಾಗ್ಲೂ ಪಕ್ಕದಲ್ಲಿ ಕೂತಿದ್ದಾರೆ ಅಂತಲ್ಲ, ಅಮಾನುಲ್ಲಾ ಖಾನ್ ಅವ್ರನ್ನ ನಾನು ಸಾಕಷ್ಟು ವರ್ಷಗಳಿಂದ ನೋಡ್ತಾ ಬರ್ತಾ ಇದ್ದೀನಿ. ಇವತ್ತು ಯಾರಾದರೂ ಬೇಡಿ ಬಂದರೆ ಇಮಿಡಿಯೇಟಾಗಿ ಸೇವೆ ಮಾಡೋ ಅಂಥ ಒಂದು ವ್ಯಕ್ತಿತ್ವ ಇರ್ತದೆ. ಅವ್ರಂತಲ್ಲ, ನಿಮ್ಮ ಸಮಾಜದಲ್ಲೇ ಅಷ್ಟು ನಾನು ನೋಡಿದ್ದೀನಿ. ಹಸ್ಕೊಂಡವರಿಗೆ ಅನ್ನವನ್ನು ನೀಡೋ ಅಂಥದ್ದು, ಯಾವುದಾದ್ರೂ ಒಂದು ಮಸೀದಿ ಮುಂದೆ ಡ್ರೈ ಫ್ರೂಟ್ಸನ್ನು ಕೊಡೋ ಅಂಥದ್ದು, ಏನೋ ಒಂದು ಸೇವೆ. ನಾನು ಕೂಡ ಮೇಯರ್ ಇದ್ದಂಥ ಸಂದರ್ಭದಲ್ಲಿ ನನಗೆ 10 ಬಾರಿ ಇಲ್ಲಿ ಕರೆದು ನನಗೆ ಬಿರಿಯಾನಿ ಊಟವನ್ನು ಹಾಕಿದ್ರು ನೀವು. ಅಂದರೆ ವ್ಯಕ್ತಿ ಹೇಗಿರ್ತಾನೆ ಅವ್ರ ಜೊತೆಗೆ ನೀವು ಆ ರೀತಿ ನಡ್ಕೊಳ್ತಕ್ಕಂಥ ವ್ಯಕ್ತಿತ್ವ ಇರ್ತಕ್ಕಂಥವ್ರು ಈ ಭಾಗದ ಜನರು. ನೀವೆಲ್ಲ ಏನು ನಿರೀಕ್ಷೆ ಇಟ್ಟಿದ್ದೀರಿ ಬರೋ ಅಂಥ ದಿನದಲ್ಲಿ ನಮಗೇನೋ ಒಂದು ಆಗಬೇಕು, ಒಳ್ಳೇದಾಗಬೇಕು, ನಮಗೆ ನೋಡ್ರಿ ಯಾವುದು ಶಾಶ್ವತ ಅಲ್ಲ, ಅಧಿಕಾರ ಶಾಶ್ವತ ಅಲ್ಲ. ನಾನು ರಾಜಕೀಯ ಮಾತಾಡಬಾರ್ದು ಅಂತ ಅಸ್ಗರ್ ಅವರು ಅಂದರು, ನಮ್ಮ ವಕೀಲರು ಹೇಳಿದ್ರು. ನಾನು ಮಾತಾಡ್ರಿ ಆಯ್ತು. ನಾನು ಆಕ್ಚುಲಿ 4 ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ, 3 ಕಾರ್ಪೊರೇಷನ್ ನಿಂತಿದ್ದೀನಿ, 1 MLA ನಿಂತಿದ್ದೀನಿ, ಒಂದೇ ಒಂದು ಕಾರ್ಪೊರೇಷನ್ ಗೆದ್ದಿದ್ದೀನಿ ಅಷ್ಟೇ ನಾನು. ಆದರೆ ರಾಜಕೀಯದಲ್ಲಿ ಏನಾದರೂ ಒಂದು ಸ್ಥಾನಮಾನ ಸಿಗಬೇಕು ಅಂದ್ರೆ ನಿಜವಾಗ್ಲೂ ಅವನ ಹಣೆ ಬರದಲ್ಲಿ ಬರೆದಿರ್ಬೇಕು. ಅವನ ಹಣೆ ಬರದಲ್ಲಿ ಬರೆದಿದ್ರೆ ಮಾತ್ರ ಅದು ದಕ್ಕತ್ತೆ. ಆಮೇಲೆ ಅವನಿಗೆ ಸೇವೆ ಮಾಡೋಂಥ ಮನಸ್ಥಿತಿ ಇರಬೇಕು. ಅವನು ಅವರಿವರೆನ್ನದೆ ಇವನು ಆ ಜಾತಿ, ಇವನು ಈ ಜಾತಿ, ಇವನು ಆ ಧರ್ಮ ಈ ಧರ್ಮ ಅನ್ನದೆ. ಯಾರು ಕಷ್ಟ ಅಂತ ಬರ್ತಾರೆ ಅವರಿಗೆ ಸೇವೆ ಮಾಡೋ ಅಂಥ ಮನಸ್ಥಿತಿ ಯಾರಿಗಿರುತ್ತೋ ಅವರಿಗೆ ರಾಜಕೀಯ ಒಲಿಯುತ್ತೆ ಅನ್ನೋದು ನಂದು ಆಲೋಚನೆ. ಹಾಗಾಗಿ ನಾನು ಕರೋನಾ ಇದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ನೀವೇ ಹೊಗಳ್ತಿದ್ರಿ ನನಗೆ. ನಾನು ಯಾವತ್ತೂ ಜೀವಕ್ಕೆ ಎದುರಿಲ್ಲ. ಮನುಷ್ಯ ಹುಟ್ಟಿದ ಮೇಲೆ ಒಂದಿನ ಸಾಯಲೇಬೇಕು. ಕೊರೋನಾ ಬಂದಿದೆ, ಇಲ್ಲಿ ಪಾಪ ಭಾಳ ನಿರ್ಗತಿಕರು ಸಾಕಷ್ಟು ಇರ್ತಕ್ಕಂಥದ್ದು, ಕಡು ಬಡವರು ಇರ್ತಕ್ಕಂಥದ್ದು, ಒಂದೊತ್ತಿನ ಗಂಜಿ ದುಡಿದೇ ಇದ್ರೆ ಸಿಗದೆ ಇರೋಂಥ ಪರಿಸ್ಥಿತಿ ಇರ್ತಕ್ಕಂಥದ್ದು ಈ ಭಾಗದ ಜನರು. ಹಾಗಾಗಿ ತಾವೆಲ್ಲ ಗಮನಿಸಿರ್ಬೋದು, ಮೇಯರ್ ಇದ್ದಂಥ ಸಂದರ್ಭದಲ್ಲಿ ಈ ಕಡೆಗೆ ಹೆಚ್ಚು ಒತ್ತನ್ನು ಕೊಟ್ಟು ನಾನು ಸೇವೆ ಮಾಡಿದೆ. ನಾನು ರಾಜಕೀಯದ ಉದ್ದೇಶದಿಂದಲ್ಲ, ನಾನು ಹಣೆ ಬರೆದಾಗೆ ಬರೆದಿತ್ತಾ ಇಲ್ಲ ಗೊತ್ತಿಲ್ಲ, ಒಂದೇ ಸರಿಗೆ ಕಾರ್ಪೊರೇಟರ್ ಆಗಿ ಒಂದೇ ಸರಿಗೆ ಮೇಯರ್ ಆಗಿಬಿಟ್ಟೆ. ನಾನು ಎಷ್ಟೋ ಜನ ಮೇಯರ್ ಆಗ್ಬೇಕು ಅಂತ 3-4 ಸರಿಗಿದ್ರು ಆಗಿರಲ್ಲ. ಹಣೆ ಬರೋ ತಪ್ಸಕ್ಕೆ ಹಣೆ ಬರೋ ತಪ್ಸಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಹಾಗಾಗಿ ಇಂಥ ನಮ್ಮ ನಿಜಾಮ್ ಅವರಿಗೆ ತಾವಿರ್ತಕ್ಕಂಥವ್ರು ಇಷ್ಟೊಂದು ಜನ ನಾನು ನೋಡಿದೆ, ಎಲ್ಲರೂ ಹೃದಯದಿಂದ ಇವತ್ತು ಅವನಿಗೆ ಹರ್ಷಿಸ್ಲಿಕ್ಕೆ ಬಂದಿದ್ದೀರಿ. ಇಂಥ ಸಹಕಾರದಿಂದ ನಿಮ್ಗೆ ಚೆನ್ನಾಗಿ ನಡೀಲಿ. ಬರೋಂಥ ದಿನದಲ್ಲಿ ನಿಮಗೆ ಯಾವುದೇ ರೀತಿಯಿಂದ ಯಾವುದೇ ಪರಿಸ್ಥಿತಿ, ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಆಮೇಲೆ ಏನೇ ಒಂದು ವ್ಯತ್ಯಾಸಗಳು ಬಂದರೆ ನಿಮ್ಮೆಲ್ಲರ ಜೊತೆಲಿ ನಾನು ಕೂಡ ಒಬ್ಬನಾಗಿರ್ತೀನಿ. ನನ್ನನ್ನು ನೀವು ಯಾವ ರೀತಿ ಬೇಕಾದರೂ ನೀವು ಉಪಯೋಗ ಮಾಡ್ಕೊಳ್ರಿ. ನಾನು ಈ ಭಾಗದ ಜನರ ಜೊತೆಗೆ ಹಿಂದೆಲ್ಲ ಹೇಗಿದ್ದೇನೋ ತಮ್ಗೆ ಗೊತ್ತಿದೆ. ನನಗೆ ನಾಟಕದ ಮಾತು ಬರಲ್ಲ, ಏನಿದೆ ಹೊಟ್ಟೆಯಲ್ಲಿ ಅದನ್ನು ಬಾಯಕ್ಕೆ ಕಕ್ಕ ಅಂತ ವ್ಯಕ್ತಿತ್ವ ಇದೆ.
ನಿಮ್ಮ ಯೂಟ್ಯೂಬ್ ಚಾನಲ್ ಬೆಳಿಲಿಕ್ಕೆ ನನ್ನಿಂದ ಏನು ಸಹಕಾರ ಇದೆ ನನ್ನಿಂದ ಪಡ್ಕೋಬಹುದು ಅಂತ ಹೇಳ್ತಾ ನಾವು ಇನ್ನೊಂದು ಮಾತು ಹೇಳ್ಬಿಡ್ತೀನಿ. ಹಾಗೇನೆ ಈತನಿಗೂ ಕೂಡ ಒಂದು A1 ನ್ಯೂಸ್ನ ಸಮಾಜಕ್ಕೆ ತೋರಿಸ್ಬೇಕು, ಈ ಒಂದು ಸುದ್ದಿಯನ್ನು ತಲುಪಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಈತ ಏನು ಮಾಡಿದ್ದಾನೆ, ಈತನಿಗೆ ನಿಮ್ಮೆಲ್ಲರ ಸಹಕಾರನೂ ಕೂಡ ಇರಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮನ ಕೊಡ್ತೀನಿ. ಎಲ್ರಿಗೂ ನಮಸ್ಕಾರ. ಉಪಸ್ಥಿತರಿರುವಂಥ ಎಲ್ಲ ಮುಖಂಡರೇ ಹಾಗೂ ನಿಜಾಮ್ ಬಿಲಾಲ್ನ ಎಲ್ಲ ಸ್ನೇಹಿತರೆ, ಒಬ್ರಿಗೆ ಯಾರಾದರೂ ಬೆಳೆಸ್ಬೇಕಂದ್ರೆ ಟಿ ವಿ ಮಾಧ್ಯಮ ಸಾಕು, ಅದೇ ಮೇನ್ ಇರೋದು. ಈಗ ಅಂಥದ್ರಲ್ಲಿ ಯಾರೇ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಏನೇ ದುಡ್ಡು ಅಪೇಕ್ಷೆ ಇಲ್ದಂಗೆ ಸುಮಾರು 8-10 ವರ್ಷದಿಂದ ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದು ಕೆಲಸ ಬಿಟ್ಟು ಮತ್ತೆ ಅದು 2-3 ಗಂಟೆ ಅಪ್ಲೋಡ್ ಮಾಡಿ ಮೊಬೈಲ್ನಲ್ಲಿ ಬಿಡುವಂಥ ಕೆಲಸ ಮಾಡ್ತಿರೋರು ನಮ್ಮ ನಿಜಾಮ್ ಬಿಲಾಲ್ ಅವರು. ಈಗಲ್ಲ, ಸುಮಾರು 5-6 ವರ್ಷದಿಂದ ಕಂಟಿನ್ಯೂ ಏನೇ ಯಾವುದೇ ಒಂದು ಕೆಲಸ ಇರಲಿ ಬಿಟ್ಟು ಯಾವುದೇ ಒಂದು ಈ ಭಾಗದ ಸಮಸ್ಯೆ ಇರಲಿ, ನೀರಿನ ಸಮಸ್ಯೆ ಆಗಲಿ, ಇನ್ನೊಬ್ಬರ ಸಮಸ್ಯೆ ಆಗಲಿ, ಹಾಗೂ ಯಾವುದೇ ಸಂಘ ಸಂಸ್ಥೆಯವರು ಏನೇ ಒಂದು ಕಾರ್ಯಕ್ರಮ ಮಾಡಿದ್ರು ಫಸ್ಟ್ ಮುಂಚೂಣಿಯಲ್ಲಿರುವಂಥವರು ನಮ್ಮ ನಿಜಾಮ್ ಬಿಲಾಲ್ ಹಾಗೂ ಬೇರೆ ಎಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನವ್ರು ಇದ್ದಾರೆ. ಆದರೆ ಮುಂಚೂಣಿಯಲ್ಲಿರುವಂಥವರು ನಮ್ಮ ನಿಜಾಮ್ ಬಿಲಾಲ್ ಅವರು. ಅದೇ ರೀತಿ ಇವತ್ತು ಏನು ಕಚೇರಿ ಓಪನ್ ಮಾಡಿದ್ದಾರೆ, ಅವರಿಗೆ ಶುಭವಾಗಲಿ. ಮುಂದಿನ ದಿನಗಳಲ್ಲಿ ಇನ್ನೂ ಎತ್ತರಕ್ಕೆ ಬೆಳಿಲ್ಲ ಅಂತ ನೀವೆಲ್ಲರೂ ಅವ್ರಿಗೆ ಆಶ್ವಾಸನೆ ಮಾಡೋಣ. ಅವರು ಯಾವುದೇ ಒಂದು ದುಡ್ಡು ಏನೇ ಒಂದು ಪ್ರೋಗ್ರಾಮ್ ಮಾಡಿದ್ರು ದುಡ್ಡಿನ ಆಶ್ವಾಸನೆ ಯಾವಾಗಲೂ ಅವ್ರು ಮಾಡಿಲ್ಲ. ನನ್ನ ಕೆಲಸ ಜನರಿಗೆ ಮುಟ್ಟಿಸ್ಬೇಕಂತ ಒಂದು ಇರಾದೆಯಲ್ಲೂ ಕೆಲಸ ಮಾಡ್ತಾ ಇದ್ದಾರೆ. ಈಗ ನಮ್ಮ ಮೆಹಬೂಬ್ ಚಾರಿಟೇಬಲ್ ಟ್ರಸ್ಟು ಕೂಡ ಒಂದು 4 ವರ್ಷದಿಂದ ಸತತವಾಗಿ ನಮ್ಮ ಸಮಾಜಕ್ಕೆ ಏನು ಕೊಡುಗೆ ಕೊಡ್ತಾ ಇದ್ದೀವಿ, ಯಾವುದೇ ಒಂದು ರೂಪಾಯಿ ಇಲ್ದಂಗೆ ಬಂದು ದಿನ ಪೂರ್ತಿ ಇದ್ದು ವಿಡಿಯೋ ಕವರೇಜ್ ಮಾಡಿ ಇಡೀ ನಮ್ಮ MCT ಕೇವಲ ದಾವಣಗೆರೆ ಅಲ್ಲ ಇಡೀ ರಾಜ್ಯಕ್ಕೆ ಹೆಸರು ಮಾಡಿದಂಥ ಕೀರ್ತಿ ಇದ್ದರೆ ಅದು ನಿಜಾಮ್ ಬಿಲಾಲಿಗೆ. ನಾವೇನು ಮದುವೆ ಮಾಡ್ತೀವಿ ವರ್ಷಕ್ಕೊಂದು ಸಲ ಸಾಮೂಹಿಕ ಮದುವೆ, ಬೆಳಗ್ಗೆ ಬಂದು ರಾತ್ರಿ ಮಟ್ಟ ಇದ್ದು ಎಲ್ಲ ವಿಡಿಯೋ ಕವರೇಜ್ ಮಾಡಿ ಅದು ಅಪ್ಲೋಡ್ ಮಾಡಿ ಕೇವಲ ದಾವಣಗೆರೆ ಅಲ್ಲ, ನಾನು ಹೇಳ್ದಂಗೆ ಎಲ್ಲ ಜಿಲ್ಲೆಯಲ್ಲಿ ಇದಾಗಿದೆ. ಈಗ ಮುಂದಿನ ತಿಂಗಳು ರಂಜಾನ್ ಆದಮೇಲೆ ನಾವು ಏನು ಮದುವೆ ಮಾಡ್ತಾ ಇದ್ದೀವಿ ಆ ವಿಡಿಯೋ ನೋಡಿ ಬೇರೆ ಜಿಲ್ಲೆಯಿಂದನೂ ನಮಗೆ ಫೋನ್ ಮಾಡ್ತಾ ಇದ್ದಾರೆ, ನಮ್ಮ ಮದುವೆ ನಮ್ಮ ಮಕ್ಕಳ ಮದುವೆ ಮಾಡಿಸ್ರಿ ಅಂಥ ಒಂದು ಕೆಪಾಸಿಟಿ ಯೂಟ್ಯೂಬ್ ಚಾನಲ್ಗಿದೆ. A1 ನ್ಯೂಸ್ ಚಾನಲ್ ಅಂತ ಅವ್ರು ಸ್ಥಾಪನೆ ಮಾಡಿ ಮುಂದಿನ ದಿನಗಳು ಇನ್ನೂ ಬೆಳಿಲ್ಲ ಅಂತ ಹೇಳ್ತಾ, ಅದೇ ರೀತಿ ನಮ್ಮ ಸಿವಿಲ್ ಅವರು ಕೂಡ ಅವ್ರ ಜೊತೆಗೆ ಸಹಾಯಕ್ಕೆ ನಿಂತಿದ್ದಾರೆ. ಅವರು ಎಲ್ಲರಿಗೂ ನಮಗೆಲ್ಲ ಒಳ್ಳೇದಾಗಲಿ ಅಂತ ನನಗೂ ಮಾತಾಡೋಕ್ಕೆ ಅವಕಾಶ ಕೊಟ್ಟಿರುವಂಥ ಎಲ್ಲರಿಗೂ ಒಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಆಮದ್ ಪಕ್ಷದ ಜಿಲ್ಲಾ ಸಂಘಟನೆ ಕಾರ್ಯದರ್ಶಿ ನಾನು. ಮೊದಲನೇದಾಗಿ 10 ವರ್ಷದಿಂದನೂ ನಾವು ಅದೇ ಸಾಹೇಬ್ರು ಹೇಳ್ದಂಗೆ ಆ ಮೊಬೈಲಲ್ಲಿ ಚಿತ್ರೀಕರಣ ಮಾಡಿ ಪ್ರತಿಯೊಂದು ಎಲ್ಲೇ ಒಂದು ಧ್ವನಿ ಇಲ್ಲದವರಿಗೆ ಧ್ವನಿಯಾಗಿ ಇವರು ಎಲ್ಲೇ ನಾವು ಕರೆದ್ರೂ ಕೂಡ ಬರ್ತಿದ್ರು. ಮತ್ತು ಅವ್ರದ್ದು ಗ್ಯಾರೇಜ್ 2 ವೀಲರ್ ಗ್ಯಾರೇಜ್ ಮೆಕ್ಯಾನಿಕ್ ಅವರು. ಆ ಮೆಕ್ಯಾನಿಕ್ ಕೆಲಸ ಬಿಟ್ಟು 1000-2000 ರೂಪಾಯಿ ದುಡಿಬೋದು ಅವರಲ್ಲಿ. ಆ ದುಡಿಯೋದನ್ನು ಬಿಟ್ಟು ನಾವು ಎಲ್ಲೇ ಒಂದು ಪ್ರತಿಯೊಬ್ಬ ಇಂಥ ಒಂದು ಭಾಳ ಬೆಳೆದಿರೋಂಥ ಪಕ್ಷಕ್ಕೆ ಹೋಗ್ಬೇಕು, ಇಂಥ ಕಡೆಗೆ ಹೋಗ್ಬೇಕು, ಶ್ರೀಮಂತರಿಗೆ ಹೋಗ್ಬೇಕು ಅನ್ನೋ ತರಕಲ್ಲ. ಪ್ರತಿಯೊಬ್ಬ ಬಡವ ಕೂಡ ಎಲ್ಲೇ ಒಂದು ತೊಂದರೆ ಆಗಿದೆ ಅಂದರೆ ಫಸ್ಟ್ ಬಂದು ಯಾರಾದರೂ ನಿಲ್ತಿದ್ರು ಅಂದರೆ ನಿಜಾಮ್ ಸಾಹೇಬರು. ಹಾಗಾಗಿ ಅವ್ರ ಬಗ್ಗೆ ನಮಗೆ ತುಂಬ ಖುಷಿ ಇದೆ. ಈ ಆಫೀಸ್ ಓಪನ್ ಮಾಡಿದ್ದು ಭಾಳ ಖುಷಿಯಾಗಿದೆ. ಈ A1 ನ್ಯೂಸ್ ಚಾನಲ್ಲು ಪ್ರತಿ ಜಿಲ್ಲೆಗಳಿಗೂ ಪ್ರತಿ ಕರ್ನಾಟಕಕ್ಕೂ HR ರಂಗನಾಥ್ ಹೆಂಗೆ ಬೆಳೆದ್ರು ಅವರೆಲ್ಲ ಗುಜರಿ ಸಾಮಾನುಗಳೆಲ್ಲ ತಗೊಂಡು ಅವರೆಲ್ಲ ಮಾಧ್ಯಮ ನ್ಯೂಸ್ ಮಾಡಿದ್ದಾರೆ. ಅದೇ ಥರನೇ ಹೆಚ್ಚಿನ ರೀತಿಯಿಂದ ಬೆಳೀಲಿ. ಇವರಿಗೆಲ್ಲ ಪ್ರತಿಯೊಬ್ಬರು ಸಾಹೇಬ್ರು ಹೇಳಿದರು, ನಾವು ಎಲ್ಲರ ಆರ್ಥಿಕ ಪರಿಸ್ಥಿತಿ ನಾವು ನೋಡ್ಕೊತೀವಿ, ನಾವೆಲ್ಲ ಮುಂದಿನ ದಿನಗಳಲ್ಲಿ ನಾವು ಈ ಮಗುನ ಬೆಳೆಸೋಣ ಅಂತೇಳಿ. ನಾವು ಕೂಡ ಪ್ರತಿಯೊಬ್ಬರು ಕೂಡ ನಾವು ಈ ಒಂದು ನ್ಯೂಸ್ ಚಾನಲ್ ಬೆಳೆಸೋದ್ರಲ್ಲಿ ನಾವೆಲ್ಲರೂ ಪಾಲ್ಗೊಳ್ಬೇಕಂದು ನಾನು 2 ಮಾತು ಮುಗಿಸ್ತೇನೆ. ಸರ್, ವೇದಿಕೆ ಮೇಲೆ ಕುಂತಿರುವ ನಾಯಕರುಗಳೇ, ಅದೇ ವೇದಿಕೆಯ ಮುಂಭಾಗದಲ್ಲಿ ಕುಂತಿರುವ ನಾಯಕರುಗಳೇ, ಯಾಕಂದರೆ ಸಾಧಾರಣ ವ್ಯಕ್ತಿಗಳು ಯಾರೂ ಬಂದಿಲ್ಲ ಇಲ್ಲಿ. ಎಲ್ಲ ಹೋರಾಟಗಾರರು ಶ್ರಮಪಟ್ಟವರೇ ಬಂದಿರೋದು. A1 ಸುದ್ದಿ ವಾಹಿನಿ ನಾನು ಸುಮಾರು ಒಂದು 12-13 ವರ್ಷದಿಂದ ನೋಡ್ತಾ ಇದ್ದೀನಿ. ಈಗ ಬೇರೆ ಬೇರೆ ಪಕ್ಷದವರು ಬಂದಿದ್ದಾರೆ, ಎಲ್ಲ ಇಶ್ಯೂಸ್ ಮಾತಾಡಿದ್ದಾರೆ. ಆದರೂ ನಾನು ಸುಮಾರು ಒಂದು 13 ವರ್ಷದಿಂದಲೂ A1 ಸುದ್ದಿಯನ್ನು ನೋಡ್ತಾ ಇದ್ದೀನಿ. ಬಹಳಷ್ಟು ಸಮಯದಲ್ಲಿ, ಕ್ರಿಟಿಕಲ್ ಸಮಯದಲ್ಲಿ ಕೆಲವೊಂದು ಪೇಪರ್ ಮೀಡಿಯಾ ಆಗಲಿ ಅಥವಾ ಎಲೆಕ್ಟ್ರಾನಿಕ್ ಮೀಡಿಯಾ ಆಗಲಿ ಅಂಥ ಕಡೆ ಹೋಗಿಲ್ಲ. ಅಂಥ ಕಡೆ ಎಲ್ಲ ಸಮಯ A1 ಸುದ್ದಿ ಎಲ್ಲ ಹೋಗಿದೆ. ಆಮೇಲೆ ಕೋವಿಡ್ ಸಂದರ್ಭದಲ್ಲಿ ಕೊರೋನಾ ಬಂದಾಗ ಬಹಳಷ್ಟು ವಿಚಾರವಾಗಿ ಎಲ್ಲರೂ ಮುಂದೆ ಹೋಗ್ಲಿಕ್ಕೆ ಹೆದರ್ತಿದ್ರು. ಯಾರು ಮುಂದೆ ಹೋಗಲಿಕ್ಕೆ ಬಹಳ ಹೆದರ್ತಾ ಇದ್ರು. ಅದಕ್ಕೆ ದಫನ್ ಕಾರ್ಯ ಮಾಡಲಿಕ್ಕಾಗಲಿ, ಸುಡೋದು ಆಗಲಿ, ಪೇಷಂಟ್ಗೆ ನೋಡೋದಾಗಲಿ, ಅಥವಾ ಕೋವಿಡ್ ಕೇರ್ ಸೆಂಟರ್ಗೆ ಹೋಗೋದಾಗಲಿ, ಈ ಮೀಡಿಯಾದವರು ನಿಜಾಮ್ ಬಿಲಾಲ್ ನಾನು ಕಣ್ಣಾರೆ ನೋಡಿದ್ದೀನಿ, ಬಹಳಷ್ಟು ಕಡೆ ಹೋಗಿದ್ದಾರೆ. ಇಂಥ ಮೀಡಿಯಾವನ್ನು ನಾವು ಎಲ್ಲ ಏನು ಮಾಡಬೇಕು, ಪ್ರೋತ್ಸಾಹ ನೀಡಬೇಕು. ಆಮೇಲೆ ಅದರ ಜೊತೆಗೆ ಏನೈತೆ ಅಂತ ಹೇಳಿದರೆ, ಇಲ್ಲಿ ಅವರಿಗೆ ಹಣಕಾಸಿನ ವ್ಯವಸ್ಥೆ ಅಂತೂ ನಾವು ಸಹಕಾರ ಅಂತೂ ಮಾಡಬೇಕು. ನಾವು
ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ಅಸ್ಗೌರು ಹೇಳಿದಂಗೆ ಅವ್ರಿಗೆ ನಾವು ಸಪೋರ್ಟ್ ಆಗಲಿ ಸಹಕಾರ ಆಗಲಿ ಮಾಡಿಲ್ಲ ಅಂತ ಹೇಳಿದ್ರೆ ಅಡ್ಡ ದಾರಿಗಳು ಹಿಡಿಬೇಕಾಗತ್ತೆ. ಎಕ್ಸಾಂಪಲ್ ಏನಪ್ಪ ಅಂತ ಹೇಳಿದ್ರೆ ಯಾವುದೋ ಒಂದು ರೋಡ್ ಡ್ಯಾಮೇಜ್ ಆಗಿರ್ತೈತಿ, ರೋಡಿನ ಕೆಲಸ ಮಾಡಿಸಲ್ಲ, ರೋಡಿನ ಬಗ್ಗೆ ಚಿತ್ರೀಕರಣ ಮಾಡಿ ಅದರ ಸರಿಯಾದ ಉಪಯೋಗ ಮಾಡಲ್ಲ. ಅದು ಏನು ಮಾಡ್ತಾರೆ, ಅದು ವಿಡಿಯೋ ಮಾಡಿ ಆ ಕಾಂಟ್ರಾಕ್ಟರ್ ಹತ್ರ ಹೋಗಿ ಡೀಲ್ ಮಾಡ್ತಾರೆ. ಅಥವಾ ಸ್ಕೂಲಿಂದ ಆಗಲಿ ಯಾವ್ದಾರ ಒಂದು ವಿಚಾರ, ಆ ವಿಚಾರದಾಗೆ ಅವ್ರಿಗೆ ಏನು ಅವಶ್ಯಕತೆ ಇದೆ ಅದು ಮಾಡಲ್ಲ. ಅವ್ರಿಗೆ ಸರಿಯಾದ ನಾವು ಸಹಕಾರ ಮಾಡಿದರೆ ಮೀಡಿಯಾದವ್ರು ಏನು ಸೋಷಿಯಲ್ ಮೀಡಿಯಾದವ್ರು ಇದೆ, ಸ್ಪೆಷಲಿ ಸೋಷಿಯಲ್ ಮೀಡಿಯಾ ಅಂಥವ್ರಿಗೆ ಸಹಕಾರ ಮಾಡಿದರೆ ನಾವು ಏನಾಗುತ್ತೆ ಅಂದರೆ ಅವರು ಸರಿಯಾದವಾಗಿ ನಮಗೆ ಸಮುದಾಯಕ್ಕೆ ಅಥವಾ ಈ ಕಮ್ಯುನಿಟಿಗೆ ಒಂದು ಒಳ್ಳೆಯ ವ್ಯವಸ್ಥೆಯಿಂದ ಸರ್ಕಾರಕ್ಕೆ ನಮ್ಮ ಮಾತುಗಳನ್ನು ತಲುಪಿಸ್ತಾರೆ. ಅದೇ ಕಾರಣದಿಂದ ಇದು ಏನು ನಮ್ಮ A1 ಸುದ್ದಿ ಇದೆ ಇದು ಅಭಿವೃದ್ಧಿ ಆಗಲಿ, ಆಮೇಲೆ ಇದು ಏನು ಕಚೇರಿ ಉದ್ಘಾಟನೆ ಮಾಡಿದರೆ ಈ ಕಚೇರಿಯಿಂದ ಇಡೀ ದಾವಣಗೆರೆದು ಸುದ್ದಿ ಎಲ್ಲ ಇಲ್ಲಿ ಬಂದು ಪ್ರಸಾರ ಆಗಲಿ ಅಂತ ಹೇಳಿ ನಾನು ಭಾವಿಸ್ತಾ ನಮ್ಮ ನಿಜಾಮ್ ಬಿಲಾಲ್ಗೆ A1 ಸುದ್ದಿಯವರಿಗೆ ಶುಭ ಕೋರುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇತ್ತೀಚಿನ ದಿನಗಳಲ್ಲಿ ಭಾಳ ಚಾಲೆಂಜ್ ಅಂತ ಹೇಳಿದರೆ ಒಂದು ಯೂಟ್ಯೂಬು ಅಥವಾ ಸೋಷಿಯಲ್ ಮೀಡಿಯಾ ಚಾನಲ್ ನಡೆಸೋದು. ಅದಕ್ಕೆ ಯಾವುದೇ ರೀತಿಯ ಆದಾಯ ಇರಲ್ಲ. ಅದಕ್ಕೆ ಆದಾಯ ಏನಪ್ಪ ಅಂತ ಹೇಳಿದರೆ ಜನ ಬಯಸಿ ಕರುಣೆಯಿಂದ ಏನೋ ಒಂದು ಒಳ್ಳೇದು ಮಾಡ್ತಾ ಇದ್ದಾರೆ ಅಂತ ಹೇಳಿ ಜನ ಸಹಾಯ ಮಾಡಿದರೆ ಅವ್ರಿಗೆ ಸಹಾಯ ಹೊರತು ಅವ್ರಿಗೆ ಯಾವುದೇ ರೀತಿಯ ಆದಾಯ ಇಲ್ಲ. ಅವ್ರ ಆದಾಯ ಬಯಸಿದರೆ ಅಡ್ಡದಾರಿಗಳು ಹಿಡ್ಕೋಬೇಕು ಹೊರತು ನೇರವಾದ ದಾರಿಯಲ್ಲಿ ಯೂಟ್ಯೂಬ್ ಚಾನಲ್ಗಳಿಗೆ ಆದಾಯ ಇಲ್ಲ. ಹಾಗಾಗಿ ಇವತ್ತು ನಮ್ಮ ಆತ್ಮೀಯ ಸೋದರರಾದ ನಿಜಾಮ್ರವರು 2016ರಲ್ಲಿ ಅವ್ರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡೋಕ್ಕೆ ಬರ್ತಿರಲಿಲ್ಲ. ಯಾರು ಮಾತಾಡಿದರೆ ಅಣ್ಣ ನೀವು ಮಾತಾಡ್ರಿ, ಚೆನ್ನಾಗಿ ಮಾತಾಡ್ತೀರಾ, ನಾನು ಕೇಳ್ತೀನಿ ಅಂತಿದ್ರು. ಈಗ ಅಷ್ಟು ಅವ್ರಿಗೆ ವಿದ್ಯಾರ್ಹತೆಯೂ ಕೂಡ ಏನು ಡಿಗ್ರಿ ಏನು ಮಾಡಿಲ್ಲ ಅವರು. ಆದರೂ ಕೂಡ ಛಲ ಬೇಕು, ಏನಾದರೂ ನಾನು ಮಾಡ್ತೀನಿ ಅನ್ನೋ ಛಲ ಇದೆಯಲ್ಲ, ಆ ಛಲದಿಂದ ಇವತ್ತು ಒಂದು A1 ಸುದ್ದಿ ದಾವಣಗೆರೆ ಅಂತ ಒಂದು ಚಾನಲನ್ನು ಮಾಡಿದ್ದಾರೆ. ಅದಕ್ಕೆ ಮುಖ್ಯಸ್ಥರಾಗಿದ್ದಾರೆ. ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಈ ಮುಸ್ಲಿಂ ಬಹುಳ್ಯ ಪ್ರದೇಶದ ಏನು ಒಳಗಿರ್ತಕ್ಕಂಥ ಸುದ್ದಿಗಳು ಮೀಡಿಯಾದವರು ಹೈಲೈಟ್ ಮಾಡದೇ ಇರತಕ್ಕಂಥ ಸುದ್ದಿಗಳನ್ನು ಹೈಲೈಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಬ್ಬ ಪತ್ರಕರ್ತ ತನ್ನ ಲೈಫಲ್ಲಿ ಅವನು ಒಬ್ಬ ವ್ಯಕ್ತಿಗೆ ವಿಲನ್ ಮಾಡ್ಬೋದು, ಒಂದು ವ್ಯಕ್ತಿಗೆ ಹೀರೋ ಕೂಡ ಮಾಡ್ಬೋದು. ಆ ರೀತಿ ಒಂದು ಪತ್ರಕರ್ತರಲ್ಲಿ ಶಕ್ತಿ ಇರುತ್ತೆ. ಒಂದು ಭೀಮಾ ತೀರದ ಹಂತಕರು ಅಂತ ಒಂದು ಪುಸ್ತಕಗಳನ್ನು ಓದಿರ್ಬೋದು. ರವಿ ಬೆಳಕೇರಿ ಅವರು ತಂದಿದ್ರು ಆ ಪುಸ್ತಕ. ಅದರಲ್ಲಿ ಭಾಳಷ್ಟು ಬರವಣಿಗೆ ಬರೆದಂಥ ನಮ್ಮ ಸ್ನೇಹಿತ ಲೋಕೇಶ್ ಕೊಪ್ಪದಂಥ ಪತ್ರಕರ್ತರಿದ್ದರು. ಅವ್ರ ಜೊತೆಗೆ ನಾನು ಬಿಜಾಪುರಕ್ಕೆ ಇಂಡಿಗೆ ಒಂದು 2-3 ಸತಿ ಹೋಗಿದ್ದೆ. ಚಂದಪ್ಪ ಹರಿಜನ್ಗೆ ಅದರಲ್ಲಿ ಎಷ್ಟು ವಿಲನ್ ಮಾಡಿದರು ಅಂತ ಹೇಳಿದರು. ಒಂದು ಕಾಲದಲ್ಲಿ ಅವನಷ್ಟು ವಿಲನ್ನೇ ಆಗಿರಲಿಲ್ಲ. ಅವನಿಗೆ ಅಷ್ಟು ವಿಲನ್ ಮಾಡಿ ಲಾಸ್ಟಿಗೆ ಎನ್ಕೌಂಟ್ರ್ ಮಾಡಿ ಸಾಯಿಸ್ಬಿಟ್ರು ಅವನಿಗೆ. ಒಬ್ಬ ಪತ್ರಕರ್ತ ಮನಸ್ಸು ಮಾಡಿದರೆ ಒಬ್ಬ ವ್ಯಕ್ತಿಗೆ ಉನ್ನತ ಮಟ್ಟಕ್ಕೆ ಒಯ್ಬೋದು, ಒಬ್ಬ ವ್ಯಕ್ತಿಗೆ ಕೆಳಗೆ ಹಾಕಿ ಅವನಿಗೆ ಇದು ಮಾಡ್ಬೋದು. ಆದರೆ ಕಾಲ ಯಾರಿಗೂ ಬಿಟ್ಕೊಡಲ್ಲ. ಅವ್ನು ಕೆಟ್ಟದ್ದು ಮಾಡಿದರೆ ಅವನ ಜೊತೆಗೆ ಕೆಟ್ಟದ್ದೇ ಆಗುತ್ತೆ, ಅವ್ನು ಒಳ್ಳೇದು ಮಾಡಿದರೆ ಅವನ ಜೊತೆಗೆ ಒಳ್ಳೆಯದೇ ಆಗುತ್ತೆ. ಈ ಒಂದು A1 ಸುದ್ದಿವಾಹಿನಿ ದಾವಣಗೆರೆ ಏನು ಕಚೇರಿ ಉದ್ಘಾಟನೆ ಮಾಡಿದ್ದಾರೆ, ಅವ್ರಿಗೆ ನಮ್ಮ ಜೆ ಅಮಾನುಲ್ಲಾ ಖಾನ್ ಸಾಹೇಬರು ಬೆಂಬಲ ಸೂಚಿಸಿದ್ದಾರೆ. ಮೊದಲೇ ಅವ್ರಿಗೆ ಅಮಾನುಲ್ಲಾ ಸಾಹೇಬ್ರಿಗೆ ಧನ್ಯವಾದ ಸಲ್ಲಿಸ್ತೇನೆ. ಅದೇ ರೀತಿ ಇನ್ನೂ ಉನ್ನತ ಮಟ್ಟಕ್ಕೆ ಈ ಒಂದು ಸುದ್ದಿವಾಹಿನಿ ಬೆಳೀಲಿ ಅಂತ ನಾನು ಒಂದು ನನ್ನ ಬಯಕೆ ಇದೆ. ಅಲ್ಲನಲ್ಲಿ ದುವಾ ಮಾಡುತ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಜೈ ಹಿಂದ್, ಜೈ ಕರ್ನಾಟಕ. आज का दिन बहुत खुशी और मुसरत का दिन है, क्योंकि आज एक ऐसा कदम उठाया जा रहा है जो बहुत दिनों से मेहनत कर रहे हैं कुछ अलग तरीके से, लेकिन उसको सही तरीके से आज उसकी शुरुआत का दिन है। न्यूज़ है जो अखबार है, इस अखबार को जो शुरू कर रहे हैं इनका मैं तहे दिल से शुक्रिया अदा करता हूँ। सबसे पहली बात, मैं यहाँ पर बहुत खुशी से आया जब हमारे निज़ाम भाई ने इनवाइट किया, क्योंकि मैं बहुत कम से कम 2 या 3 साल से मैं देख रहा हूँ न्यूज़ की। जो भी गली में आपके शहर में हो, कहीं भी हो, ज़िले में गली में हो, कहीं भी हो, जो भी हादिसा हो या कोई भी एक्टिविटीज़ हो, फ़ौरन उसको अखबार पहुँचाने वाले थे यही हैं। ये बहुत सारे दिन से मेहनत कर रहे हैं और हम चाहते हैं कि ऐसा मीडिया बने जो लोगों को हक दिलाए। आज आप सब जानते हैं कुछ कम्युनल फोर्सेस हैं, मैं इनका नाम लेना नहीं चाहता हैं, लेकिन उसको क्या है, कुछ कमज़ोर लोगों को, बेबस लोगों को, उनको क्या है विलन बनाने की कोशिश करते हैं। मैं ऐसे मीडिया वालों को गुजारिश करता हूं कि हक को हक बताए और झूठ को झूठ बताए, और जो सच है उसको झूठ के ऊपर रहे। ऐसा मीडिया काम करे जो कमज़ोर और गरीब लोगों को हक पहुंचाए।
सबसे पहले ये काम करे मीडिया, क्योंकि मीडिया इज ए वेरी पावरफुल टूल इन नाउडेज, वेरी पावरफुल, क्योंकि जो भी है इलेक्ट्रिकल मीडिया इज पावरफुल देन नॉन इलेक्ट्रिकल मीडिया। ये आजकल बहुत है, कोई भी अखबार नहीं पढ़ रहा, आजकल मोबाइल खोलते ही क्या देख रहा है, यूट्यूब देख रहा है। ये सबसे फास्ट मीडिया है, लोगों को सबसे पहले इन्फॉर्मेशन पहुंचाता है यूट्यूब चैनल्स वगैरह और जो भी इलेक्ट्रिकल मीडिया है। इसलिए मैं मैं दुआ करता हूं और तमाम की जानिब से कि इस मीडिया को हम सब मिलकर दिलचस्पी से और जो तरीके से आप मदद करना चाहते हैं इनका मदद करें, क्योंकि हमारी कौम में खासकर हमारी कम्युनिटी में ऐसे लोग आगे आना चाहिए और क्योंकि जो आजकल समाज में, माशरे में, ज़िले में, जो भी हम मुल्क में चल रहा है, जो गलत उसको रोकने की कोशिश करें और हक को इस ज़मीन पर नाफिज करने की कोशिश करें। बस इतना कहकर अपनी बात खत्म करता हूँ। अस्सलाम वालेकुम। ಆಗ್ತಾ ಇದ್ದಾವೆ ಅನ್ನೋದೈತಲ್ಲ, ಇವರು ಕ್ಲೀನಾಗಿ ಮನದಟ್ಟು ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಐತಲ್ಲ, ಇಂಥವ್ರಿಗೆ ಐತಲ್ಲ ನಾವು ಬೆಳೆಸಲೇಬೇಕು, ಇದು ನಮ್ಮ ಕರ್ತವ್ಯ. ಯಾಕಂದರೆ ಇವರು ನಮಗೆ ಧ್ವನಿ ಆಗ್ತಾ ಇರೋದು. ಇವರು ತಮ್ಮ ಯಾವುದೇ ರೀತಿಯಿಂದ ಈಗ ಅಜ್ಗರ್ ಸರ್ ಅವರು ಹೇಳಿದರು, ಅಜ್ಗರಣ್ಣ ಹೇಳಿದರು, ಯಾಕೆ ಇವರು ಬೇಕು, ಯಾವುದೇ ಒಂದು ಆದಾಯ ಇಲ್ಲದೆ ಮಾಡ್ತಿದ್ದಾರೆ. ಆಮೇಲೆ ಅಮನ್ಲಾನವ್ರು ಹೇಳಿದರು, ಅವರು ಮೊದಲಿಂದನೂ ಬರೀ ಒಂದು ಮೊಬೈಲಿಂದನೇ ಮಾಡ್ಕೊತ ಬರ್ತಾ ಇದ್ರು ಅಂದರೆ. ಸೊ ನಮಗೂ ಗೊತ್ತಾಗುತ್ತೆ. ಸೊ ನಾವು ಅರ್ಥ ಮಾಡ್ಕೋಬೇಕು, ಇಂಥವ್ರಿಗೆ ನಾವು ಯಾಕೆ ಬೆಳೆಸಬೇಕು, ಇವ್ರಿಗೆ ಯಾಕೆ ಬೆನ್ನೆಲುಬಾಗಿ ನಾವು ಯಾಕೆ ನಿಂತ್ಕೋಬೇಕು ಅನ್ನೋದ್ರೆ, ಇಂಥವ್ರಿಗೆಲ್ಲ ಬೆಳೆಸಿದ್ರೈತಲ್ಲ ನಮ್ಮ ಸುತ್ತಮುತ್ತಲು ನಾವು ಚೆನ್ನಾಗಿರ್ತೀವಿ. ಇದು ಒಂದು ಮಾಧ್ಯಮ ಅಷ್ಟೇ, ಇದೊಂದು ಮಾರ್ಗ. ನಮ್ಮ ಧ್ವನಿ ಐತಲ್ಲ ಮೇಲ್ಗಡೆ ಹೋಗೋದಕ್ಕೆ ಐತಲ್ಲ ಇದೊಂದು ಇದು ಇರುತ್ತೆ. ಸೊ ಹಾಗಾಗಿ ಐತಲ್ಲ ಇಂಥ ಒಂದು ನ್ಯೂಸ್ ಚಾನಲ್ಗೆ ನಾವು ಬೆಳೆಸಬೇಕು ಅನ್ನೋದು ನಮಗೆ ತುಂಬ ನಮ್ಮದು ಇದಿದೆ. ನಾವು ಅವಕಾಶ ಮಾಡ್ಕೊಂಡು ಅದು ಬೆಳೆಸಲೇಬೇಕು. ಆಮೇಲೆ ಇಲ್ಲಿ ಇವರು ಒಂದು ಆಫೀಸ್ನ, ನನಗೆ ಗೊತ್ತು ಆಫೀಸ್ ಮಾಡೋದಂದರೆ ಏನು ಅಂದರೆ ನನಗೆ ಗೊತ್ತಿದೆ. ಯಾಕಂದರೆ ನಾನು ಅಡ್ವೊಕೇಟ್ ಆಗಿರೋದ್ರಿಂದ ಆಫೀಸ್ ಮಾಡಬೇಕಾದ್ರೆ ನಾನು ಐತಲ್ಲ 15 ವರ್ಷ ಕಷ್ಟಪಟ್ಟಿದ್ದೀನಿ. ಒಂದು ಸ್ವಂತ ಆಫೀಸ್ ಮಾಡಬೇಕಂದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ ಅದು ಮಾಡಿದವರಿಗೆ ಗೊತ್ತಿರುತ್ತೆ ಅದು ಏನೇನು ಅಂತೇಳಿ. ಅದು ಮಾಡಿದಾದ್ಮೇಲೆ ಹೆಂಗೆ ಬೆಳೆಸಬೇಕು, ಅದು ಹೆಂಗೆ ಕರ್ಕೊಂಡು ಹೋಗ್ಬೇಕು ಅನ್ನೋದು ಸಹ ನಮಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಇಂಥ ಒಂದು ಇದರಲ್ಲಿ ಅವ್ರು ಕಷ್ಟಪಟ್ಟು ಬಂದಿದ್ದಾರೆ. ಅದೇ ಥರ ಅವರಿಗೆ ಬೆನ್ನೆಲುಬಾಗಿ ಅಮಾನುಲ್ಲಾ ಅಣ್ಣ ಅವರು ನಿಂತಿದ್ದಾರೆ ಅನ್ನೋದಕ್ಕೆ ತುಂಬ ಖುಷಿ ಆಯಿತು. ಸೊ ಅವ್ರಿಗೂ ನಾನು ಒಂದು ಮನಪೂರ್ವಕವಾಗಿ ಧನ್ಯವಾದ ಹೇಳುತ್ತಾ, ಅವ್ರಿಗೂ ಸಹ ನಾನು ಶುಭಾಶಯ ಕೋರುತ್ತಾ, ಇನ್ನು ಮುಂದೆ ಅವ್ರು ಇನ್ನೂ ಒಳ್ಳೆ ಕೆಲಸ ಮಾಡಲಿ, ಇಲ್ಲಿನ ಒಂದು ಕುಂದುಕೊರತೆಗಳಿಗೆ ಇನ್ನೂ ಅವರು ಹೆಚ್ಚಿನ ಪ್ರಾಮುಖ್ಯತೆ ಕೊಡಲಿ, ಈಗ ಇನ್ನೂ ಮುಂದೆ ಧ್ವನಿ ಆಗಲಿ ಅಂತ ಹೇಳುತ್ತಾ, ನನಗಿಷ್ಟು ಮಾತು ಆಡಲು ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ, ಈ ಸಭೆಯಲ್ಲಿ ಆಗಮಿಸಿರುವಂಥ ನನ್ನ ಆತ್ಮೀಯ ಸ್ನೇಹಿತರು ಈಗ ನನ್ನ ಆತ್ಮೀಯ ಸ್ನೇಹಿತರಾದಂಥ ಮನ್ಸೂರ್ ಹೇಳಿದಂತೆ ಸುಮಾರು ದಿನಗಳಿಂದ ಮೊಬೈಲ್ ನಾವು ಓಪನ್ ಮಾಡಬೇಕಪ್ಪ, ಏನಾರು ಒಂದು ಇರುತ್ತೆ A1 ಸುದ್ದಿಯಲ್ಲಿ ಅಂಥೇಳಿ ಎಲ್ಲರಿಗೆ ಮನಸ್ಸಿನಲ್ಲಿ ಹುಟ್ಟು ಹಾಕಿರುವಂಥದ್ದು ನನ್ನ ಆತ್ಮೀಯ ಆದಂಥ ನಿಜಾಮ್ ಅವರು. ಇವತ್ತು ಈ ಒಂದು ಆಫೀಸ್ ಮೂಲಕ ಅವರು ಸುದ್ದಿವಾಹಿನಿಯನ್ನು ಆರಂಭಿಸಿದ್ದಾರೆ. ಬರುವ ದಿನಗಳಲ್ಲಿ ಯಾರೂ ಪತ್ರಿಕೆ ನೋಡಲಿಕ್ಕೆ ಇಷ್ಟಪಡೋದಿಲ್ಲ, ಅದಕ್ಕೆ ಸಮಯ ಬೇಕು. ಬಕ್ಕನದಲ್ಲಿರುವಂಥ ಮೊಬೈಲ್ನಲ್ಲಿನೇ ಎಲ್ಲದು ಬಂದುಬಿಡುತ್ತೆ ಅಂದರೆ ಪತ್ರಿಕೆ ಯಾರು ನೋಡೋಕೆ ಹೋಗ್ತಾರೆ. ಈಗ ಹುಡುಗರು ಕೂಡ ಯಾವುದು ಕಿಲೋನ ಕೇಳೋಂಗಿಲ್ಲ, ಅವ್ರ ಕೈಯಾಗೂ ಕೂಡ ಮೊಬೈಲ್ ಕೊಟ್ಟಿರ್ತಾರೆ. ಅಂಥ ಜನಗಳು ಬಂದಿದ್ದಾವೆ. ಮುಂದೆ ಬರುವಂಥ ಜನ್ರೇಷನ್ನಲ್ಲಿ ಭಾಳ ಬದಲಾವಣೆ ಬರುತ್ತೆ. ಈ ಸುದ್ದಿ ವಾಹನವನ್ನು ಇವತ್ತೇನು A1 ಸುದ್ದಿ ದಾವಣಗೆರೆಯಿಂದ ನಿಜಾಮುದ್ದೀನ್ ಇವತ್ತು ಆಫೀಸ್ ಪ್ರಾರಂಭಿಸಿದ್ದಾರೆ. ಅದರಲ್ಲಿ ನನ್ನ ಸಹೋದರಾದಂಥ ಅಮಾನುಲ್ಲನ್ ಕ್ಷಮೆ ಇದೆ ಅಂಥೇಳಿ ಎಲ್ಲರಿಗೂ ಗೊತ್ತಾಗ್ತಾಯಿದೆ. ಅವರು ಹೇಳ್ಕೊಳೋಂಥ ರೀತಿ ಬೇರೆಯವರಲ್ಲಿ ಇರುತ್ತೆ, ಅದು ನನ್ನ ಸಹೋದರದ ಆ ಥರ ಇಲ್ಲ. ಆದ್ರೇನು ಕೂಡ ಎಲ್ಲರಿಗೆ ಜನರಿಗೆ ಗೊತ್ತಾಗುತ್ತೆ ಏನೇನು ನೀಡಿದ್ದಾರೆ, ಏನೇನು ಸಹಕಾರ ಕೊಟ್ಟಿದ್ದಾರೆ ಅಂತೇಳಿ. ಅವ್ರು ದೇವರವರಿಗೆ ಕೊಟ್ಟಿದ್ದಾನೆ, ಅವ್ರು ದೇವರ ಹೆಸರ ಮೇಲೆ ಕೊಡ್ತಾ ಇರೋದು ಬೇರೆ ವಿಷಯ. ಆದರೆ ಈ ಸುದ್ದಿವಾಹಿನಿಯನ್ನು ಇವತ್ತು ನನ್ನ ಆತ್ಮೀಯ ನಿಜಾಮುದ್ದೀನ್ ಮಾಡಿದ್ದಾರೆ. ನನ್ನ ಅಣ್ಣನ ಮಗ ಕೂಡ ಅವರು. ನನಗೆ ಭಾಳ ಖುಷಿಯಾಗುತ್ತೆ. ಮನಸ್ಸಿನಿಂದ ಅವರಿಗೆ ನಾನು ಶುಭಾಶಯವನ್ನು ಕೋರ್ತಾ ಇದ್ದೀನಿ. ಮತ್ತು ಇನ್ನೂ ಹೆಚ್ಚಿನ ಮಾತಾಡಲಿಕ್ಕೆ ಹೋಗೋಂಗಿಲ್ಲ, ಯಾಕಂದರೆ ಭಾಳ ಜನ ನನಗೆ ಮೈಕ್ ಕೊಡೋಂಗಿಲ್ಲ. ಮೈಕ್ ಇಲ್ಲದಕ್ಕೆ ಮಾತಾಡ್ತಾ ಇದ್ದೀನಿ. ಮೈಕ್ ಕೈಯಲ್ಲಿ ಸಿಕ್ಕರೆ ಬಿಡೋಂಗಿಲ್ಲ, ಅದಕ್ಕೆ ಮೈಕ್ ಬೇಡ ಅಂತ ಮಾತಾಡ್ತಾ ಇದ್ದೀನಿ. ಆ ಒಂದು ಗೊತ್ತಿರೋದ್ರಿಂದ ಮನ್ಸೂರ್ ಆಗಲಿ, ಅಯ್ಯೂಬ್ ಆಗಲಿ, ಇನ್ನೊಬ್ಬರಾಗಲಿ ನನಗೆ ಮೈಕ್ ಕೊಡೋಕ್ಕೆ ಹೋಗೋಂಗಿಲ್ಲ. ಅವ್ರ ದೊಡ್ಡತನಕ್ಕೆ ನಾನು ಅವ್ರಿಗೂ ಕೂಡ ಧನ್ಯವಾದ ಹೇಳುತ್ತಾ, ಬರುವ ದಿನಗಳಲ್ಲಿ ಇನ್ನು ಬರ್ತಾ ಇದ್ದಾವೆ. ಇನ್ನು ರಂಜಾನ್ ಕಳಿಬೇಕು, ದುರ್ಗಮ್ಮನ ಹಬ್ಬ ಕಳಿಬೇಕು. ಎಲ್ಲ ಕಳೆದಾಗ ಸಮಯ ಬಂದಾಗ ಮಾತಾಡ್ತೀನಿ. ಆ ಮಾತುಗಳೇ ಬೇರೆ ಇರ್ತವೆ. ಅಷ್ಟು ಹೇಳಿ ಈ ಸಭೆಯಲ್ಲಿ ಮಾತಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ವೇದಿಕೆ ಮೇಲೆ ಇರುವಂಥ ಎಲ್ಲ ಹಿರಿಯರಿಗೂ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.